ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ maonO au-a04 ಪ್ಲಸ್ ಮೈಕ್ರೋಫೋನ್ನ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡೋಣ. ಫ್ರೆಂಡ್ಸ್, ನೀವು ಹಿಂದೆ ನನ್ನ ವಿಡಿಯೋ ನೋಡಿದರೆ ಅಂದರೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿದ್ರೆ ಹಿಂದೆ ಒಂದು ವಿಡಿಯೋ ಮಾಡಿದೆ ನಾನು. ಯಾವ ರೀತಿ ಫ್ಲಿಪ್ಕಾರ್ಟ್ನಲ್ಲಿ ದುಡ್ಡಿಲ್ಲದೆ ಪರ್ಚೇಸ್ ಮಾಡ್ಬೋದು ಪ್ರಾಡಕ್ಟ್ಸ್ನ ಅಂತೇಳಿ ತಿಳಿಸಿದೆ. ಅಂದರೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ನಲ್ಲಿ ಹೇಗೆ ದುಡ್ಡು ಕಟ್ಬೋದು ಮತ್ತು ಹೇಗೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದು ಅಂತೇಳಿ ತಿಳಿಸಿದೆ. ಆ ಒಂದು ಪ್ರಾಡಕ್ಟ್ ಅಲ್ಲಿ ಏನು ಪರ್ಚೇಸ್ ಮಾಡಿದ್ದೀನಿ ಅದೇ ಈ ಪ್ರಾಡಕ್ಟ್ ಇದೆ. ಇಲ್ಲಿ ನೋಡ್ತಿದ್ರೆ ಇದು ಮೈಕ್ರೋಫೋನ್ ಇದೆ ಫ್ರೆಂಡ್ಸ್, ಅಂದರೆ ಮೈಕ್ ಇದೆ. ಇಲ್ಲಿ ನೋಡ್ತಿದ್ರೆ ಈ ರೀತಿ ಇರುತ್ತೆ, ತುಂಬ ಚೆನ್ನಾಗಿದೆ. ಇದು ಏನೇನಕ್ಕೆ ಯೂಸ್ ಆಗುತ್ತೆ ಮತ್ತು ಪ್ರಾಡಕ್ಟ್ ಹೇಗಿದೆ ಎಲ್ಲನೂ ನಿಮಗೆ ತಿಳಿಸ್ತೀನಿ. ಇದ್ರ ಪ್ರೈಸ್ ನೋಡ್ತಿದ್ರೆ 4000 ರೂಪೀಸ್ ಇದೆ. ಒಳ್ಳೆ ರೇಟಿಂಗ್ಸ್ ಕೂಡ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ 1140 ರೇಟಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲಿ 4+ ರೇಟಿಂಗ್ಸ್ ಇದೆ ಇದರಲ್ಲಿ. ಫ್ರೆಂಡ್ಸ್, ರೇಟಿಂಗ್ಸ್ ಕ್ವಾಲಿಟಿ ಹೇಗೆ ಕೊಟ್ಟಿದ್ದಾರೆ ಅಂದರೆ ಎಲ್ಲರೂ ಯಾವ ಥರ ಇದೆ ಅಂತೇಳಿ ಇಲ್ಲಿ ನೋಡೋಣ. ಇಲ್ಲಿ ನೋಡ್ತಿದ್ರೆ ವ್ಯಾಲ್ಯೂ ಫಾರ್ ಮನಿ, ನಾವು ಕೊಟ್ಟೋ ದುಡ್ಡಿಗೆ ವ್ಯಾಲ್ಯೂ ಹೇಗಿದೆ, ಚೆನ್ನಾಗಿದೆಯಾ ಎಲ್ಲ ಅಂತೇಳಿ 5ಕ್ಕೆ 3.9 ಕೊಟ್ಟಿದ್ದಾರೆ. ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತೇಳಿ ಕೊಟ್ಟಿದ್ದಾರೆ 4.1. ಪ್ರಾಡಕ್ಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತೇಳಿ ಕೊಟ್ಟಿದ್ದಾರೆ 4 ಇದೆ. ನಾಯ್ಸ್ ಕ್ಯಾನ್ಸಲೇಷನ್ ಸ್ವಲ್ಪ ಕಡಿಮೆ ಇದೆ, ನಾಯ್ಸ್ ಬರುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಫೋಟೋಸ್ ಇದೆ, ಎಲ್ಲ ತುಂಬ ಚೆನ್ನಾಗಿ ರಿವ್ಯೂಸ್ ಕೊಟ್ಟಿದ್ದಾರೆ. ಈಗ ಅನ್ಬಾಕ್ಸ್ ಮಾಡೋಣ. ಯಾವ ರೀತಿ ಕ್ವಾಲಿಟಿ ಯಾವ ರೀತಿ ಇದೆ, ಯಾವ ರೀತಿ ಮೌಂಟ್ ಮಾಡಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೋಡ್ತಿದ್ರೆ ಈ ರೀತಿ ಫ್ಲಿಪ್ಕಾರ್ಟಿಂದ ಪ್ರಾಡಕ್ಟ್ ಬಂದಿದೆ ಪ್ಯಾಕೇಜ್ ಆಗಿ. ಇಲ್ಲಿ ನೋಡ್ತಿದ್ರೆ ಈ ರೀತಿ ಬಂದಿದೆ. ಇದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇದರಲ್ಲಿ ಏನೇನು ಇರುತ್ತೆ ಅಂತೇಳಿ ಕೊಟ್ಟಿದ್ದಾರೆ ಮತ್ತು ಇದು ಏನೇನಕ್ಕೆ ಯೂಸ್ ಆಗುತ್ತೆ, ಈ ಒಂದು ಮೈಕ್ರೋಫೋನ್ ಏನೇನಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸಿಂಗಿಂಗ್ ಹಾಡೋದಕ್ಕೆ, ಯೂಟ್ಯೂಬ್ಗೆ ಮತ್ತು ಜೂಮ್ ಮೀಟಿಂಗ್ಗೆ ಯೂಸ್ ಆಗುತ್ತೆ, ರೆಕಾರ್ಡಿಂಗ್ ಏನಾದರೂ ರೆಕಾರ್ಡ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ, ಗೇಮಿಂಗ್ಗೆ ಮತ್ತು ಲೈವ್ ಸ್ಟ್ರೀಮ್ಗೆ, ಸ್ಕೈಪ್ಗೆ ಯೂಸ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪರ್ಪೋಸ್ಗೆ ನೀವು ಈ ಒಂದು ಮೈಕ್ನ ಯೂಸ್ ಮಾಡ್ಬೋದು. ಈಗ ನಾನು ರೆಕಾರ್ಡ್ ಮಾಡ್ತಿದ್ದೇನಲ್ಲ, ಈ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ನಾನು ಬೋಯಾ ಮೈಕ್ನ ಯೂಸ್ ಮಾಡಿದ್ದೀನಿ. ಈ ಒಂದು ಮೈಕಿಂದ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಮೈಕ್ರೋಫೋನಿಂದ ನಾವು ರೆಕಾರ್ಡ್ ಮಾಡಿದರೆ, ವಾಯ್ಸ್ ರೆಕಾರ್ಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನು ಸೌಂಡ್ ಜಾಸ್ತಿ ನಾಯ್ಸ್ ಏನು ಬರೋಲ್ಲ, ಒಳ್ಳೆ ಕ್ಲಾರಿಟಿ ಇರುತ್ತೆ. ಇದು ಕಂಡೆನ್ಸರ್ ಮೈಕ್ ಇದೆ ಫ್ರೆಂಡ್ಸ್. ಇದರಲ್ಲಿ ಬಾಕ್ಸಲ್ಲಿ ಏನೇನು ಬಂದಿದೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ಮತ್ತು ನಾನು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಫ್ಲಿಪ್ಕಾರ್ಟ್ ಕವರ್ನ ರಿಮೂವ್ ಮಾಡಿದರೆ ಈ ರೀತಿ ಒಂದು ಬಾಕ್ಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ maonO ಅಂತೇಳಿ ಬ್ರ್ಯಾಂಡ್ದು ಸಿಂಬಲ್ ಇದೆ. ಇಲ್ಲಿ ಪಾಡ್ಕಾಸ್ಟಿಂಗ್ ಆ್ಯಂಡ್ ಮೈಕ್ರೋಫೋನ್ ಕಿಟ್ ಅಂತೇಳಿದೆ. ಇದು ಮಾಡೆಲ್ ನಂಬರ್ au-a04 ಪ್ರೊಫೆಷ್ನಲ್ ಆಡಿಯೋ ಇನೋವೇಷನ್ ಅಂತಿದೆ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಭಾಳಷ್ಟು ವೀಡಿಯೋಸ್ನ ನೋಡಿ ನಾನು ಯೂಟ್ಯೂಬರ್ಸ್ ಎಲ್ಲ ಅನ್ಬಾಕ್ಸಿಂಗ್ ಎಲ್ಲ ನೋಡಿಸಿ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಈ ಕಡೆ ನೋಡಿದ್ರೆ ಎಲ್ಲ ಫೀಚರ್ಸ್ ಇದೆ ಇದರಲ್ಲಿ. ಇಲ್ಲಿ ನೋಡ್ತಾ ಇದ್ರೆ ಹೈ ರೆಸೊಲ್ಯೂಷನ್ ಸ್ಯಾಂಪ್ಲಿಂಗ್ ರೇಟ್ ಅಂತಿದೆ ಮತ್ತು ಇದು ವಿಂಡೋಸ್ಗೂ ಬರುತ್ತೆ ಮತ್ತು ಮ್ಯಾಕ್ OSಗೂ ಬರುತ್ತೆ. ಅಂದರೆ ಆ್ಯಪಲ್ ಮ್ಯಾಕ್ ಬುಕ್ ಅದು ಇರುತ್ತಲ್ಲ ಅಂಥವ್ಕೊಂಡು ಬರುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ಬೇರೆ ಮೆಟಲಿಂದ ಮಾಡಿರೋ ಪ್ರಾಡಕ್ಟ್ ಇದೆ ಅಂತೇಳಿ ಹೇಳ್ತಿದ್ದಾರೆ. ಮತ್ತು ಸೌಂಡ್ ಚಿಪ್ಸೆಟ್ ಇದೆ ಇದರಲ್ಲಿ. ಮತ್ತು ಇದರಲ್ಲಿ ಸೌಂಡ್ ಕಾರ್ಡ್ ಆಗಲಿ ಬೇರೆ ಒಂದು ಇಕ್ವಿಪ್ಮೆಂಟ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಒಂದು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಪ್ಲಗ್ ಆ್ಯಂಡ್ ಪ್ಲೇ ಒಂದು USB ಇದೆ. ಮತ್ತು ಬೂಮ್ ಆರ್ಮ್ ಸ್ಟ್ಯಾಂಡ್ ಇನ್ಕ್ಲೂಡೆಡ್, ಈಸಿ ಟು ಸೆಟಪ್, ಈಸಿಯಾಗಿ ನೀವು ಸೆಟಪ್ ಮಾಡ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿದ್ರೆ ಕೆಳಗಡೆ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಮತ್ತು ಸ್ಪೆಸಿಫಿಕೇಷನ್ಸ್ ಇದೆ. ಇಲ್ಲಿ MRP 6000 ರೂಪೀಸ್ ಇದೆ ಇದ್ರದ್ದು. ಇದು 6000 ಇದೆ, ನನಗೆ ಫ್ಲಿಪ್ಕಾರ್ಟ್ನಲ್ಲಿ 4000ಕ್ಕೆ ಸಿಕ್ಕಿದೆ. ಇದನ್ನು ಈಗ ಅನ್ಬಾಕ್ಸ್ ಮಾಡ್ತೀನಿ. ಏನೇನು ಪ್ರಾಡಕ್ಟ್ ಇದೆ, ಏನೇನು ಪಾರ್ಟ್ಸ್ ಇದೆ, ಯಾವ ರೀತಿ ನಾವು ಎಲ್ಲನೂ ಅಸೆಂಬಲ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನೋಡ್ತಿದ್ರೆ ಓಪನ್ ಮಾಡಿದರೆ ಈ ರೀತಿ ಬರುತ್ತೆ. ಇದರಲ್ಲಿ 2 ಕಾರ್ಡ್ ಕೊಟ್ಟಿದ್ದಾರೆ. ಇದು ಯೂಸರ್ ಮ್ಯಾನ್ಯಲ್ ಇದೆ. ಇದು ಥ್ಯಾಂಕ್ ಯು ಫಾರ್ ಶಾಪಿಂಗ್ ವಿತ್ ಅಸ್ ಅಂತೇಳಿ ಕೊಟ್ಟಿದ್ದಾರೆ. ನೀಡ್ ಮೋರ್ ಹೆಲ್ಪ್, ಅವ್ರದ್ದೆಲ್ಲ ಇಮೇಲ್ ಸರ್ವಿಸ್ ವೆಬ್ಸೈಟ್ ಎಲ್ಲ ಕೊಟ್ಟಿದ್ದಾರೆ. ಏನಾದರೂ ಹೆಲ್ಪ್ ಬೇಕಾಗಿತ್ತಂದರೆ ಇದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದರಲ್ಲಿ ನೋಡ್ತಾ ಇದ್ರೆ ಬೇರೆ ಲ್ಯಾಂಗ್ವೇಜಲ್ಲಿದೆ. ಇಂಗ್ಲೀಷ್, ಡಚ್, ಬೇರೆ ಚೈನೀಸ್, ಯಾವುದ್ಯಾವುದೋ ಲ್ಯಾಂಗ್ವೇಜಲ್ಲಿದೆ ಇದು. ಇಲ್ಲಿ ಪಾರ್ಟ್ಸ್ ಎಲ್ಲ ನೇಮ್ ಕೊಟ್ಟಿದ್ದಾರೆ. ಬೂಮ್ ಆರ್ಮ್ ಮತ್ತು ಪಾಪ್ ಫಿಲ್ಟರ್, ಶಾಕ್ ಮೌಂಟ್, USB ಕೇಬಲ್, ಟೇಬಲ್ ಟಾಪ್ ಕ್ಲಾಂಪ್, ಇವೆಲ್ಲ ಪಾರ್ಟ್ಸ್ ಇದೆ. ಹೇಗೆ ಮೌಂಟ್ ಮಾಡಬೇಕು ಎಲ್ಲ ಕೊಟ್ಟಿದ್ದಾರೆ. ಯಾವ ಥರ ರೆಕಾರ್ಡ್ ಮಾಡಬೇಕಂತ ಕೂಡ ಕೊಟ್ಟಿದ್ದಾರೆ. ಈಗ ಯಾವ ಥರ ಮೌಂಟ್ ಮಾಡಬೇಕು ಅಂತೇಳಿ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಮತ್ತು ಯಾವ ಥರ ರೆಕಾರ್ಡ್ ಮಾಡಬೇಕು, ಯಾವ ಸೈಡಿಂದ ರೆಕಾರ್ಡ್ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಯಾವ ಥರ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಬೇಕು ಅಂತೇಳಿ ಕೂಡ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಯೂಸ್ ಮಾಡಬೇಕು ಅಂತಂದರೆ ಇದನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ನಾನೀಗ ಯಾವ ಥರ ಮೌಂಟ್ ಮಾಡಬೇಕು ಅಂತೇಳಿ ಎಲ್ಲ ತೋರಿಸ್ತೀನಿ. ಆದರೆ ಯಾವ ಥರ ರೆಕಾರ್ಡ್ ಮಾಡೋದು, ಯಾವ ಥರ ಎಡಿಟ್ ಮಾಡೋದು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಬಾಕ್ಸ್ ಓಪನ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಪಾಪ್ ಫಿಲ್ಟರ್ ಫಸ್ಟ್ಗೆ ಇರುತ್ತೆ. ಇಲ್ಲಿ ನೋಡ್ತಾರೆ ಪಾಪ್ ಫಿಲ್ಟರ್ ಇದೆ ಇದರಲ್ಲಿ. ಇದು ಪ್ಲಾಸ್ಟಿಕ್ದಿದೆ, ಇದು ಮೆಟಲ್ದಿದೆ. ಇದು ಬೆಂಡ್ ಆಗುತ್ತೆ, ತುಂಬ ಚೆನ್ನಾಗಿದೆ.
ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅದು ಬಿಟ್ಟರೆ ಇಲ್ಲಿ ವಿಂಡ್ ಸ್ಕ್ರೀನ್ ಇದೆ. ಮೈಕ್ಗೆ ನಾವು ಈ ಥರ ಸೇರಿಸ್ಬೇಕು. ಇದಕ್ಕೆ ವಿಂಡ್ ಸ್ಕ್ರೀನ್ ಇದೆ. ನೆಕ್ಸ್ಟ್ ಏನಿದೆ ನೋಡೋಣ. ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದರೆ ಇಷ್ಟೆಲ್ಲ ಪಾರ್ಟ್ಸ್ ಇದೆ ಇದರಲ್ಲಿ. ಫಸ್ಟಿಗೆ ಇಲ್ಲಿ ನೋಡ್ತಿದ್ರೆ ಮೈಕ್ ಇದೆ. ಇದು ಭಾಳ ವೆಯ್ಟ್ ಇದೆ ಫ್ರೆಂಡ್ಸ್. ಇದು ಇಷ್ಟು ವೆಯ್ಟ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡ್ತಿದ್ರೆ ಮಾonO ಅಂತೇಳಿ ಬ್ರ್ಯಾಂಡ್ ಇದೆ. ಇಲ್ಲೆಲ್ಲ ಮೈಕ್ ಇದೆ. ನಾವು ರೆಕಾರ್ಡ್ ಮಾಡಬೇಕು ಅಂತಂದರೆ ಇಲ್ಲಿ ಈ ಒಂದು ಸಿಂಬಲ್ ಇದೆಯಲ್ಲ ಅವ್ರದ್ದು ಕಂಪ್ನಿದು ಮಾonO ಬ್ರ್ಯಾಂಡ್ ಕಂಪ್ನಿದು ಇದೆಯಲ್ಲ ಇದು ನಮಗೆ ಈ ಸೈಡ್ಗೆ ರೆಕಾರ್ಡ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಾಂದರೆ ರೆಕಾರ್ಡ್ ಕರೆಕ್ಟ್ ಆಗೋಲ್ಲ. ಅದಕ್ಕೋಸ್ಕರ ಇದೇ ಈ ಕಡೆ ಮುಖ ಇಟ್ಕೊಂಡು ರೆಕಾರ್ಡ್ ಮಾಡಬೇಕು. ಮತ್ತು ನೆಕ್ಸ್ಟ್ ಇದು ಬೂಮ್ ಆರ್ಮ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ. ಮೆಟಲ್ದಿದೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿ ಇದೆ ಫ್ರೆಂಡ್ಸ್ ಇದು. ನೆಕ್ಸ್ಟು ಕೇಬಲ್ ಇದೆ. ಯು ಎಸ್ ಬಿ ಕೇಬಲ್ ಇದೆ. ನೋಡ್ತಾ ಇದ್ದೀರಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಲೆಂತ್ ಕೂಡ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಇದು ಲ್ಯಾಪ್ಟಾಪ್ ಅಥವಾ CPU ಕನೆಕ್ಟ್ ಮಾಡಬೇಕಿದು. ಈ ಕಡೆ ಮೈಕಿಗೆ ಕನೆಕ್ಟ್ ಮಾಡಬೇಕು. ಇದು ಟೇಬಲ್ ಟಾಪ್ ಕ್ಲಾಂಪ್ ಅಂತೇಳಿ ಆ ಟೇಬಲ್ಗೆ ನಾವು ಇದು ಸೆಟ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ರೆ ಈ ರೀತಿ ಸೆಟ್ ಮಾಡಬೇಕು. ಇಲ್ಲಿ ಟೇಬಲ್ ಇರುತ್ತಲ್ಲ ಇಲ್ಲಿ ಇಟ್ಕೊಂಡು ಇದನ್ನು ನಾವು ಈ ಥರ ಮೌಂಟ್ ಮಾಡಬೇಕು. ಫಿಟ್ ಮಾಡಿದರೆ ಫಿಟ್ ಆಗುತ್ತೆ. ನೆಕ್ಸ್ಟ್ ಶಾಕ್ ಮೌಂಟ್ ಇದೆ. ಇಲ್ಲಿ ನೋಡ್ತಾ ಇದ್ರೆ ಶಾಕ್ ಮೌಂಟ್ ಇದೆ. ಇದನ್ನು ನಾವು ವೈಡ್ ಮಾಡಬೇಕಂದ್ರೆ ಈ ಥರ ಮಾಡಬೇಕು. ಅಂದರೆ ಅಗಲಾಗುತ್ತೆ. ಇಲ್ಲಿ ಮೈಕ್ನ ಸೆಟ್ ಮಾಡಬೇಕು. ಈಗ ಯಾವ ಥರ ಮೌಂಟ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ಅಂದರೆ ಇಲ್ಲಿ ನಮ್ಮ ಮನೆಯಲ್ಲಿ ಟೇಬಲ್ ಇಲ್ಲ, ಬೇರೆ ಇದರಲ್ಲಿ ಯಾವ ಥರ ಮೌಂಟ್ ಮಾಡಬೇಕು ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ಟೇಬಲ್ ಟಾಪ್ ಮೌಂಟ್ನ ಈ ಥರ ಫಿಕ್ಸ್ ಮಾಡಬೇಕು. ಇದು ಮಂಚಕ್ಕೆ ಫಿಕ್ಸ್ ಮಾಡಿದ್ದೀನಿ. ಟೇಬಲ್ ಇಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಫಸ್ಟಿಗೆ ಫಿಟ್ ಮಾಡಬೇಕು. ಫಿಟ್ ಮಾಡಿದಾದ್ಮೇಲೆ ಬೂಮ್ ಸ್ಟ್ಯಾಂಡ್ನ ಫಿಟ್ ಮಾಡಬೇಕು. ನೋಡ್ತಾ ಇದ್ರೆ ಫ್ರೆಂಡ್ಸ್, ಇದಾದಮೇಲೆ ಬೂಮ್ ಆರ್ಮ್ ಇದೆಯಲ್ಲ ಇದನ್ನು ಈ ರೀತಿ ಅದರಲ್ಲಿ ಸೇರಿಸ್ಬೇಕು ಹೋಲಲ್ಲಿ. ಇದು ಫಸ್ಟ್ ಲೂಸ್ ಮಾಡಿಕೊಂಡು ಇದನ್ನು ಈಗ ಈ ರೀತಿ ಟೈಟ್ ಮಾಡಿ ಇದನ್ನು ಟೈಟ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬೂಮ್ ಆರ್ಮ್ ಇರುತ್ತೆ. ಇದು ಟೇಬಲ್ ಟಾಪು, ಇದು ಬೂಮ್ ಆರ್ಮ್ ಇರುತ್ತೆ. ಇಲ್ಲಿ ನಾವು ಮೈಕ್ನ ಸೆಟ್ ಮಾಡಬೇಕು. ಈ ರೀತಿ ಇದು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ನಾಬ್ ಇದೆ, ನೋಡ್ತಾ ಇದ್ರೆ ನಾಬ್ ಇದೆ. ಇದರಲ್ಲಿ ಇದನ್ನು ಲೂಸ್ ಮಾಡಿಕೊಂಡು ಈ ರೀತಿ ಆ ಕಡೆ ಈ ಕಡೆ ಮಾಡ್ಕೋಬೋದು. ಇದನ್ನು ಟೈಟ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಶಾಕ್ ಮೌಂಟ್ನ ಇಲ್ಲಿ ಫಿಟ್ ಮಾಡಬೇಕು. ನೋಡ್ತಿರ್ತಾರೆ ಈ ರೀತಿ ರೊಟೇಟ್ ಮಾಡಿ ಫಿಟ್ ಮಾಡಬೇಕು. ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತೇಳಿ. ನೋಡ್ತಿದ್ರೆ ಫ್ರೆಂಡ್ಸ್, ಶಾಕ್ ಮೌಂಟ್ನ ಈ ರೀತಿ ಫಿಟ್ ಮಾಡಬೇಕು. ಫಿಟ್ ಮಾಡಿದಾದ್ಮೇಲೆ ಇದು ಸ್ಟೋರ್ ರೂಮ್ ಇದೆ, ಅದಕ್ಕೋಸ್ಕರ ಎಲ್ಲ ವೇಸ್ಟ್ ಇರೋ ಎಲ್ಲ ಮಟೀರಿಯಲ್ ಎಲ್ಲ ಇದೇ ರೂಮಲ್ಲಿದೆ. ಅದಕ್ಕೋಸ್ಕರ ಇಲ್ಲೇ ನಾನು ವೀಡಿಯೋ ಮಾಡೋದು. ನೋಡ್ತಿದ್ರೆ ಇಲ್ಲಿ ಒಂದು ನಾಬ್ ಇದೆ. ಇದನ್ನು ಲೂಸ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆನೂ ಮಾಡ್ಬೋದು. ಇದನ್ನು ಟೈಟ್ ಮಾಡ್ತೀನಿ. ಈ ಥರ ಶಾಕ್ ಮೌಂಟ್ನ ಫಿಟ್ ಮಾಡಬೇಕು. ಫಸ್ಟ್ ಇಲ್ಲಿ ಟೇಬಲ್ ಟಾಪ್ ಅದಾದಮೇಲೆ ಈ ಥರ ಬೂಮ್ ಆರ್ಮ್. ನೆಕ್ಸ್ಟು ಇದು ಶಾಕ್ ಮೌಂಟ್ನ ಈ ರೀತಿ ಫಿಟ್ ಮಾಡಬೇಕು. ಅದಾದಮೇಲೆ ಮೈಕ್ನ ಸೆಟ್ ಮಾಡಬೇಕು ಫ್ರೆಂಡ್ಸ್. ನೋಡ್ತಾ ಇದ್ರೆ ಫ್ರೆಂಡ್ಸ್, ಇಲ್ಲಿ ಮೈಕ್ನ ಈ ರೀತಿ ಸೆಟ್ ಮಾಡಬೇಕು. ಈ ರೀತಿ ಸೆಟ್ ಮಾಡಬೇಕು ಫ್ರೆಂಡ್ಸ್. ನೋಡ್ತಿದ್ರೆ ಫ್ರೆಂಡ್ಸ್, ಈ ರೀತಿ ಮೈಕ್ನ ಸೆಟ್ ಮಾಡಬೇಕು. ಸೆಟ್ ಮಾಡಿದಾದ್ಮೇಲೆ ಕೆಳಗಡೆ ಇಲ್ಲಿ ಕೇಬಲ್ನ ಕನೆಕ್ಟ್ ಮಾಡಬೇಕು ಫ್ರೆಂಡ್ಸ್. ಕೇಬಲ್ ಈ ರೀತಿ ಇದೆ. ಇದು ಮೈಕ್ ಒಳಗಡೆ ಸೇರಿಸಬೇಕು. ಮತ್ತು ಲಾಸ್ಟ್ ಇದು ಎಂಡ್ ಇದೆಯಲ್ಲ, ಇದು ಲ್ಯಾಪ್ಟಾಪ್ ಅಥವಾ CPU ಸೇರಿಸ್ಬೇಕು ಫ್ರೆಂಡ್ಸ್. ಈಗ ಈ ಮೈಕ್ನಲ್ಲಿ ಸೇರಿಸ್ತೀನಿ ನಾನು. ಇಲ್ಲಿ ನೋಡ್ತಿದ್ರೆ ಮೈಕ್ನಲ್ಲಿ ಈ ರೀತಿ ಸೇರಿಸ್ಬೇಕು ಇದನ್ನು ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ಇದು ವಿಂಡ್ ಸ್ಕ್ರೀನ್ ಇದೆ. ಇದನ್ನು ಹೀಗೆ ಸೆಟ್ ಮಾಡ್ಬೋದು. ಇದನ್ನು ಈಗ ಸೆಟ್ ಮಾಡಬೇಕು. ಮತ್ತು ಪಾಪ್ ಫಿಲ್ಟರ್ ಒಂದನ್ನು ಸೆಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ಪಾಪ್ ಫಿಲ್ಟ್ರನ್ನ ಈ ರೀತಿ ಸೆಟ್ ಮಾಡಬೇಕು. ಇಲ್ಲಿ ಆರ್ಮ್ ಇದೆಯಲ್ಲ, ಆರ್ಮ್ಗೆ ಇಲ್ಲಿ ನಾಬ್ ಇರುತ್ತೆ. ಇದನ್ನು ಕರೆಕ್ಟಾಗಿ ಇಲ್ಲಿ ಫಿಟ್ ಮಾಡಬೇಕು. ಅಂದರೆ ಇಲ್ಲಿ ಪಾಪ್ ಫಿಲ್ಟ್ರ್ ಸೆಟ್ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ನೆಕ್ಸ್ಟ್ ನೋಡ್ತಿದ್ರೆ ಇಲ್ಲಿ ಫೋಮ್ನ ಇಲ್ಲಿ ಇಲ್ಲಿ ಇದೆಯಲ್ಲ, ಮೈಕ್ ಇದೆಯಲ್ಲ, ಇದರಲ್ಲಿ ಇದನ್ನು ಸೆಟ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ನಾವು ಈ ಕಡೆಯಿಂದ ನಾವು ಮಾತಾಡಿದರೆ ಅಥವಾ ಸಿಂಗಿಂಗ್ ಮಾಡಿದರೆ ಈ ಕಡೆಯಿಂದ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿ ಸೌಂಡ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ರೆಕಾರ್ಡ್ ಆಗುತ್ತೆ, ಒಳ್ಳೆ ಸೌಂಡ್ ಬರುತ್ತೆ. ನಾವು ಸಿಂಗಿಂಗ್ ಆಗಲಿ ಅಥವಾ ಬೇರೆ ರೆಕಾರ್ಡ್ ಮಾಡ್ತಾಯಿದ್ರೆ, ಈಗ ಯೂಟ್ಯೂಬ್ ಮಾಡ್ತಾಯಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಒಂದು
ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಎಲ್ಲ ಕಡೆ ತಿಳ್ಕೊಂಡು ಪ್ರಾಡಕ್ಟ್ ರಿವ್ಯೂಸ್ ಎಲ್ಲ ತಿಳ್ಕೊಂಡು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಯಾವ ರೀತಿ ಲ್ಯಾಪ್ಟಾಪಲ್ಲಿ ರೆಕಾರ್ಡ್ ಮಾಡಬೇಕು ಮತ್ತು ಎಲ್ಲ ಸೆಟ್ಟಿಂಗ್ಸ್ ಏನೇನು ಮಾಡ್ಕೋಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.